ಬೆಳಂಬೆಳಗ್ಗೆ ಖರಾಬಾಗೆ ಅಂದ್ಕೊಳ್ಳಿ, ಖರಾಬಾಗೆ ನಮ್ಮನ್ ಅಲ್ಲಿ ಹಚ್ಕೊಂಡ್ಬಿಟ್ಟೆ. ಅಲ್ಲಿ ಹಚ್ಕೊಂಡಿದ್ದ ತಕ್ಷಣ ಗೊಳಗೊಳಗೊಳಗೊಳ ಅಂತ ಅವಳ ಅಮ್ಮನ ಗೊಳ ಅಂದೆ. ಅದಾದಮೇಲೆ ನಕ್ಕನ್ ಹಚ್ಚಿದೆ ಸೋಪು. ಅವ್ನ ಅಕ್ಕನ ಮಕ್ಕ ಬೆಳ್ಳಕ್ಕಾಗಲಿ ಅಂದ್ಕೊಂಡೆ, ಅವನಮ್ಮನ ಬೆಳ್ಳಕ್ಕಾಗಿಲ್ಲ. ಅವನಮ್ಮನ ಅದೆಷ್ಟಂತ ಉಚ್ಕೊಂಡ್ಲಿ ಬೆಳ್ಳಕ್ಕಾಗಕ್ಕೆ, ಏನೂ ಮಾಡೋಕ್ಕಾಗಲ್ಲ. ನೀರು ಹಾಕ್ಕೊಂಡು ಅವನಮ್ಮನ ಮಕ್ಕಕ್ಕೆ ಅವನಮ್ಮನ ನಮಸ್ಕಾರ ಕರ್ನಾಟಕ ಜನರಿಗೆ ಮತ್ತು ಬೆಂಗಳೂರು ಜನರಿಗೆ. ನಿಮ್ಮ ಆಶೀರ್ವಾದ ಕೊಡಿ ನನಗೆ. ನಿಮ್ಮ ಆಶೀರ್ವಾದ ನನಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಆಶೀರ್ವಾದ ಇಲ್ಲ ಅಂದರೆ ನಾನು ಹೆಂಗೆ ಬೆಳೀಲಿ? ನಿಮ್ಮ ಆಶೀರ್ವಾದ ಇಲ್ಲ ಅಂದರೆ ನಾನು ಹೆಂಗೆ ಚೆನ್ನಾಗಿರಲಿ? ನಿಮ್ಮ ಆಶೀರ್ವಾದ ಇಲ್ಲ ಅಂದರೆ ನಾನು ಹೆಂಗೆ ನನ್ನ ಜೀವನ ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡ್ಲಿ? ನಿಮ್ಮ ಆಶೀರ್ವಾದ ಇಲ್ಲ, ಕರೆಕ್ಟಾ? ನಿಮ್ಮ ಆಶೀರ್ವಾದ ಇರಲೇಬೇಕು. ಸೊ ಬೆಳಗ್ಗೆ ಸ್ಟ್ರಾಂಗ್ ಕಾಫಿ, ಅದಾದಮೇಲೆ ಇಲ್ಲ, ಫಸ್ಟು ಹಾಲು ತುಪ್ಪ, ಆಮೇಲೆ ಸ್ಟ್ರಾಂಗ್ ಕಾಫಿ. ಸೊ ಗೈಸ್, ಸ್ಟ್ರಾಂಗ್ ಕಾಫಿ is getting ready. So strong coffee. ನಾನು ಎಷ್ಟು ಕಾಫಿನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ ಅವನಮ್ಮನ ಯಾರು ನನಗೊಂದು ಕಾಫಿ ಪ್ರಮೋಷನೇ ಕೊಟ್ಟಿಲ್ಲ. So bad guys, so bad. ಏನೋ ಒಂದು ಬೇಡ ಬಿಡುಗರು. ಸೈಕ್. ಕಾಫಿ ಖಾಲಿ ಆಗ್ಬಿಡ್ತು. Strong coffee. ಗುರು, ನಾನಿವಾಗ ಹೋಗ್ತಾ ಇದ್ದೀನಿ ಅಚೋಸ್ ಕ್ಯಾಲಿಸ್ಥೆನಿಕ್ಸ್. ಗುರು, ಒಂದೊಂದ್ಸಲಿ ಅವನಮ್ಮನ ಸುಮ್ಮನೆ ಕಿರ್ಚ್ಕೊಂಡ್ಬಿಡ್ತೀನಿ. ಸೊ ಡೋಂಟ್ ಮೈಂಡ್ ಗಾಯ್ಸ್. ಹುಚ್ಚ ಅಂದ್ಕೊಂಡ್ಬಿಡ್ತೀರಾ, ಹುಚ್ಚ ಅಲ್ಲ ನಾನು, ಓಕೆ? ಸೊ ನಾನು ಹೋಗ್ತಾ ಇದ್ದೀನಿ, ಎಷ್ಟಲ್ಲಿ ಹೇಳ್ತಾ ಇದ್ದೀನಿ, ಅವನಮ್ಮನ ಕ್ಯಾಲಿಸ್ಥೆನಿಕ್ಸ್ ಹೋಗ್ತಾ ಇದ್ದೀನಿ. ಅವನಮ್ಮನ ಇದನ್ನು 2ನೇ ಸಲ ಹೇಳ್ದೆ. ನೀನು ನಕ್ಕನ್, ನೀನು ಎಂಥ ಚುತ್ಯ ನನ್ನ ಮಗ, ಹೇಳಿ ನೀನು. ಸೈಕ್. ಗುರು, ಹೋಗೋಣ, ವರ್ಕೌಟ್ ಮಾಡೋಣ. ಬೆಳಗ್ಗೆ ವೆದರ್ ಮಾತ್ರ ಸೆಕ್ಸಿ ಆಗಿದೆ ಅಂದ್ಕೊಳ್ಳಿ. ಸೊ ಬೆಳಗ್ಗೆ ನಾನು ರೀಚ್ ಆಗಿಬಿಟ್ಟಿದ್ದೀನಿ ಅಚೋಸ್ ಕ್ಯಾಲಿಸ್ಥೆನಿಕ್ಸ್. ಗುಡ್, ಫೀಲ್ಸ್ ಗುಡ್. ಇದ್ರಲ್ಲಿ ನಾನಿಲ್ಲ, ಬಟ್ ನಾನಿವಾಗ ಸುಸ್ತಾಗ್ಬಿಡುತ್ತೆ ಅವನಮ್ಮನ ಬೆಳಗ್ಗೆ. ಹಾಯ್ ಬಾಯ್ಸ್. Oh fucking, you're killing it bro, you're looking good. So what's done now? Mine is done, it's also done. Two people all are going, I'll be alone now. What the fuck bro, I would have got some chick. Full workout. Yeah. Hey, workout means calisthenics bro. So
ಎಲ್ಲಕ್ಕಿಂತ ದೊಡ್ಡ ಮೋಟಿವೇಶನ್ ಏನು ಅಂದರೆ ನಮ್ಮನ್ನ ಯಾರಾದರೂ ಅಜೀಬ್ ಮಾಡ್ತಾರೆ ಗೊತ್ತಾ, ಅವನಮ್ಮ ನೀನು ಗಾಂಡು ನನ್ನ ಮಗ, ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ಅವನಮ್ಮ ನೀನು ಬರೀ ತಿರ್ಪೆ ಶೋಕಿ ಹೊಡಿಯೋದಾಯಿತು, ಅವನಮ್ಮನ ಇಲ್ಲಿಂದ ಅಲ್ಲಿ ಚಪ್ಪರ ಆಯೋದಾಯಿತು, ಕ್ಯಾಮ್ರಾ ಹಿಡ್ಕೊಂಡು ಅವನಮ್ಮನ ಇಡೀ ಹತ್ತೋಸು ಅಂತಾರೆ ಗೊತ್ತಾ. ಅವ್ರು ಯಾವಾಗ ಆ ಶೇಮ್ ನಿಮಗೆ ಮಾಡ್ತಾರೆ ಗೊತ್ತಾ, ನೀವು ಆ ಶೇಮ್ನ ಮೋಟಿವೇಶನ್ ಆಗಿ ತೊಗೊಂಡು ಅವ್ರಿಗೆ ನೀವು ಮತ್ತೆ ತಿಕಾವುರಿಸ್ಬೇಕು. ಅದೇ ರಿಯಲ್ ಮೋಟಿವೇಶನು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಇಡ್ಲಿ ತಿನ್ನಕ್ಕೆ. ಅಪ್ಪ ಹೊಟ್ಟೆ ಹಸಿತದೆ ಗುರು, ಸೈಕೋ. ಬೆಳಗ್ಗೆ ಅವನಮ್ಮನ ಚೆನ್ನಾಗಿ ಅವನಮ್ಮನ ವರ್ಕೌಟ್ ಮಾಡಿಬಿಟ್ರೆ ಹೊಟ್ಟೆ ಹಸಿ ಅಲ್ವಾ, ಫುಲ್ ಹೊಟ್ಟೆ ಹಸಿದು ಅಂದ್ಕೊಳ್ಳಿ. ಫುಲ್ಲು ಅವನಮ್ಮನ, ನನಗಂತೂ ಹೋಗಿ ನಮ್ಮನ ಸಖತ್ತಾಗಿ ತಿನ್ಬಿಡ್ಬೇಕು, ಅವನಮ್ಮನ ಆ ಥರ ತಿನ್ಬೇಕು ಅನಿಸ್ತಾ ಇದೆ. ಸೈಕ್ ಆಗ್ಬಿಟ್ಟಿದ್ದೀನಿ ರಿಯಲಿ. ಐ ಫಕ್. ಊಟ ಈಸ್ ಮೈ ರಿಯಲ್ ಗಾಡ್. ಅವನ ಅಕ್ಕ ಸೈಕೋ ಬರೋ ಸೈಕೋ. ಬಾಯ್, ಬೇಗ ಸಿಗೋಣ ಅಂದರೆ ಅವನಮ್ಮ ನಾನೆಲ್ಲಿ ಹೋಗ್ತೀನಿ ಬೇಗ ಸಿಗೋಕ್ಕೆ. ಇವಾಗ ಫಸ್ಟು ಅಲ್ಲಿ ಹೋಗ್ಬಿಡ್ತೀನಿ. ಇಡ್ಲಿ ಬಿಸಿ ಇರುತ್ತೆ, ಇಲ್ಲಾಂದರೆ ಅವನಮ್ಮನ ಕೋಲ್ಡ್ ಆದ ಅವನಮ್ಮನ ಹೊಟ್ಟೆಗೆ ಹೋಗಲ್ಲ ಇಡ್ಲಿ. ಅದು ಕಮ್ಮಿ, ತುಂಬ ಜಾಸ್ತಿ ಆಗ್ಬಿಡ್ತಿರೋ ಫುಲ್ ಸ್ಟಾಪಲ್ಲಿ ಒಂದೇ ಒಂದು ಸ್ವಲ್ಪ ಹಾಕಿ ಸರ್. ಅವೇ ಬೋಸಡಿಗೆ ನಾನು ಇವಾಗ ಹೋಗ್ತಾ ಇದ್ದೀನಿ ಮೆಸ್ಸೂಟ ತಿನ್ನಕ್ಕೆ. ಇದಿರೋದು ಎಲ್ಲಿ ನನಗೂ ಗೊತ್ತಿಲ್ಲ, ಬಟ್ ಇದು ಬಸವೇಶ್ವರ ನಗರ ತಾನೇ ಇರೋದು. ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಸ್ಟ್ರೈಟ್ ಆ ಚಿಕ್ಕ ಒಂದು ರೋಡ್ ಇದೆ, ಅಲ್ಲಿ ಹೆಸರು ವೆಂಕಟೇಶ್ವರ ಮೆಸ್. ಊಟ ಈಸ್ ಆಲ್ವೇಸ್ ಬೆಸ್ಟ್, ಬಟ್ ಇಲ್ಲಿ ಸಿಗೋ ಥರ ಊಟ ಎಲ್ಲೂ ಸಿಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. This is the best food. ಇಷ್ಟೆಲ್ಲ ಕೊಡಬಾರ್ದು. ನಾನು ನಿಮಗೆ ವರ್ಕೌಟ್ ಆಗೋದು ಅಲ್ಲಿ ಹೋಗೋ, ನಾವು ಅಲ್ಲೇ ಅಲ್ಲಿ ಹೋಗ್ತೀವಿ. ಇಲ್ಲ ಇಲ್ಲೇ ಇದೆ ಒಂದು 5 ನಿಮಿಷ. ಸೊ ರಾತ್ರಿ ವರ್ಕೌಟು ಲೆಗ್ಸು, ಸೈಕ್ ಅಂದ್ಕೊಳ್ಳಿ. ಲೆಗ್ಸ್ ಬರ್ತಾ ಇದೆ, ನೀವು ಕಾಯ್ಕೊಂಡು ನೋಡ್ತಾ ಇರಬೇಕು, ನಾನು ಕಾಯ್ಕೊಂಡು ನೋಡ್ತಾ ಇರ್ತೀನಿ. ಈ ಕಾಯ್ಕೊಂಡು ನೋಡ್ತಾ ಇರೋದೇ ನಕ್ಕನ್ನು ಒಳ್ಳೆಯ ಮಜಾ. ಅವಾಗ ಅಂದ್ಕೊಳ್ಳಿ ಅವನಮ್ಮನ ಲೆಗ್ಸ್ ಲಿಟ್ರಲಿ ಬರುತ್ತೆ ಅಂತ. ನಾನಂತೂ ಅವನಮ್ಮನ ಫುಲ್ಲು ಫೋಕಸ್ ಮಾಡ್ಕೊಂಡಿರ್ತೀನಿ. ಅವನಮ್ಮನ ಎಷ್ಟು ಫೋಕಸ್ ಮಾಡೋದೇನೋ ನಕ್ಕನ ಜೀವನದಲ್ಲಿ ಅವನಮ್ಮನ ಡಿಸ್ಟ್ರಾಕ್ಷನ್ಸ್ ಅಂತ ಒಂದಿರುತ್ತೆ. ಅವನಮ್ಮ ಒಂದು ಡಿಸ್ಟ್ರಾಕ್ಷನ್ ಆಗಿಬಿಟ್ರೆ ಸಾಕು, ಅವನಮ್ಮನ ಇಡೀ ಜೀವನನೇ ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವನಮ್ಮನ ಲೆಗ್ಸ್ ವರ್ಕೌಟ್ ಮಾಡಿ ಅವನಮ್ಮನ ಹೋಗಿದೆ ಮನೆಗೆ. ಗುರು ಲೆಗ್ಸ್ ವರ್ಕೌಟ್ ಆಯಿತು, ಅವನಮ್ಮನ ಸುಸ್ತಾಗ್ತಾ ಇದೆ. ಸುಸ್ತು ಕ್ರೇಜಿ ಪಾ. ಯಾವನಾರು ಗುದ್ಗಿದ್ದು ಬಿಟ್ಟರೆ ಅವನಕ್ಕ ನಾನಂತೂ ಸತ್ತೇ ಹೋಗ್ಬಿಡ್ತೀನಿ ನಾಳೆ ಲೌಡ. ಅವನಮ್ಮನ ಜಿಮ್ಗೆ ಹೋಗೋಕ್ಕಾಗಲ್ಲ ನಾನು. ಸೋಯ್ ಬಾಯ್ಸ್, ಕೆಟ್ಟ ಮಾತಾಡಿದೆ, ಸಾರಿ ಅದೇ ಬೇಂಚು. ಸಾರಿ ಗುರು, ನಾನೇನು ಮಾಡಲಿ ಗುರು. I think I have to control my bad language, but whenever I think of controlling my bad language, no, it comes off in the tongue, tip of tongue ಅಲ್ಲಿ ಇರುತ್ತೆ. ಅವನ ಅಮ್ಮ
ಸೈಕ್ ಬೇಬ್. ಓ ನಮ್ಮನ್ ಪೆಟ್ರೋಲ್ ಬೇರೆ ಖಾಲಿ. ಗೈಸ್ ಪೆಟ್ರೋಲ್ ಖಾಲಿ. ಬಾಯ್. ಅಲ್ಲೇ ಹೋಗ್ಬಿಡಿ. ಮಸಾಲ ಪೂರಿ ಫುಲ್ ಸ್ಪೈಸಸ್